ಕಳೆದ 4 ದಿನಗಳಿಂದ ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಜೊತೆಲಿ ತಹಸೀಲ್ದಾರ್ ಕಚೇರಿ ಎದುರುಗಡೆ ಇವತ್ತು ಸದನ ಹೊರಗಡೆ ಇವತ್ತೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಆದಿಡ್ಕೊಂಡು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣನವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಆದಿಡ್ಕೊಂಡು ಎಲ್ಲರೂ ಕೂಡ ಒಕ್ಕೂರದಿಂದ ಒಂದೇ ಒಂದು ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಯನ್ನು ಸದನದಲ್ಲಿ ಇರಬಾರ್ದು, ಅವರು ಆ ಸದನದಿಂದ ಹೊರಗಡೆ ನಡೀಬೇಕು, ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದೊಡ್ಡ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಕೂಡ ನಮ್ಮ ಎಲ್ಲ ಶಾಸಕ ಮಿತ್ರರು, ಅಪೋಸಿಷನ್ ಲೀಡರ್ ಎಲ್ಲರೂ ಕೂಡ ಸೇರಿ ವಾಲ್ಮೀಕಿ ಪುತ್ಥಳಿ ಹತ್ರ ಬಂದು ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಸದನ ತನಕ ಕೂಡ ಪಾದಯಾತ್ರೆಯನ್ನು ಮಾಡುವ ಮೂಲಕ ಸದನಕ್ಕೆ ಕಪ್ಪು ಟಿ ಶರ್ಟ್ ಅನ್ನು ಹಾಕೊಂಡು ಅಲ್ಲಿ ಸದನಕ್ಕೆ ಪ್ರವೇಶವನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಹಂಗಾಗಿ ಇವತ್ತು ಭ್ರಷ್ಟಾಚಾರ ಅನ್ನಂಥದ್ದು ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಂಡಿರೋದೊಂದು ಪಿಡುಗು ಥರ. ಭ್ರಷ್ಟಾಚಾರ ಅಂದ ತಕ್ಷಣ ಒಂದು ಪಿಡುಗು ಥರ ನಾವು ಅಂದ್ಕೊಂಡಿದ್ವಿ. ಆದರೆ ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯಾವ ರೀತಿ ಅಂದ್ರಿಗಿನ ಅವರು ಭ್ರಷ್ಟಾಚಾರ ಪಿಡುಗುನೇ ಅವರು ಭ್ರಷ್ಟಾಚಾರ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಂಗಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಏನನ್ನ ಇವತ್ತಿನಿಂದ ಭ್ರಷ್ಟಾಚಾರ ಮಾಡೋದೇನನ್ನ ಅವ್ರಿಗೆ ಪ್ರಾರಂಭ ಆಗಿದೆ ಅಂದ್ರಿಗಿನ ಮೊದಲನೇ ಪ್ರಧಾನಮಂತ್ರಿಗಳು ಅವತ್ತು ಏನಾದರೂ 1948ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 48ರಲ್ಲಿ ಮೊದಲನೇ ಹಗರಣ ನಡೆಯುತ್ತೆ. ಅದು ಜೀಪ್ ಹಗರಣ, ಮೊದಲನೇ ಹಗರಣ ನಡೀತತೆ. ಆ ಹಗರಣ ಏನಿವತ್ತು ಮೂಲಕ ಉಗಮವಾದಂಥ ಏನು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಏನು ಅವತ್ತು ಪ್ರಾರಂಭ ಆಯಿತು, ಅಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಿಂದ ಉಗಮವಾದಂಥ ಜೀಪ್ ಹಗರಣದಿಂದ ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ತನಕ ಕೂಡ ಬಂದಿದೆ ಅಂದ್ರಿಗನ ಅವತ್ತಿನಿಂದ ಇವತ್ತಿನ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊಂತಾನೆ ಬಂದಾರ ಅನ್ನೋಂಥ ವಿಷಯನೂ ಕೂಡ ನಾನು ತಿಳಿಸ್ಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಏನು ಉಗಮವಾದಂಥ ನದಿ ಯಾವ ರೀತಿಯಲ್ಲಿ ಹರಿತತನೋ ಆ ರೀತಿ ನದಿ ಥರ ಹರಿಯಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಬೇಕಾಗುತ್ತೆ. ಅವ್ರಿಗೇನೇ ಇಲ್ಲ, ಅವ್ರಿಗೇನೋ ಮಾನ ಮರ್ಯಾದೆ ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ನಮ್ಮ ಕಡೆ ಹೇಳ್ತೀವಿ, ಬರಗಾಲ ಬಂದಿದೆ, ಇವತ್ತು ಮಳೆಗಾಲ ಬಂದಿದೆ, ಚಳಿಗಾಲ ಬಂದಿದೆ ಅಂತೇಳಿ ನಾವೆಲ್ಲರೂ ಕೂಡ ನಾವು ವಾತಾವರಣ ಬಂದಿದೆ ಅಂತ ತಿಳ್ಕೊತೀವಿ. ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ನದಿ ಯಾವ ರೀತಿಯಲ್ಲಿ ಬತ್ತಿ ಹೋಗಲ್ಲನೋ ಆ ರೀತಿ ಭ್ರಷ್ಟಾಚಾರ ಮಾಡೋಂಥ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಯಾವತ್ತೂ ಕೂಡ ಅದು ಬತ್ತಿ ಹೋಗೋದಿಲ್ಲ, ಯಾವತ್ತೂ ಕೂಡ ನಿರಂತರವಾಗಿ ಭ್ರಷ್ಟಾಚಾರ ಮಾಡೋದಲ್ಲೇ ಮುಳುಗಿರ್ತಾರೆ. ಹಂಗಾಗಿ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದಲ್ಲಿ ಇವತ್ತು ಬಹುಶಃ ನಾನು ಹೇಳ್ತಾ ಇದ್ದೆ, ಮೊದಲನೇ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರನ ಪಿತಾಮಹಗಳು ಯಾರಂದ್ರಿಗಿನ ನೆಹರು ಅವರನ್ನಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅದು ಇವತ್ತು ಅದನ್ನು ಮುಂದುವರಿಸಿದಂಥ ಭಾಗ ಏನಂದ್ರಿಗಿನ ಎಪಿಸೋಡ್ಗಳು ಏನಂದ್ರಿಗಿನ ಇವತ್ತು ಮರಿಮೊಮ್ಮಗಾದಂಥ ರಾಹುಲ್ ಗಾಂಧಿ ತನಕ ಕೂಡ ಆ ಭ್ರಷ್ಟಾಚಾರವನ್ನು ಮುಂದುವರಿಸಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇವತ್ತು ಈ ರಾಜ್ಯದಲ್ಲಿದ್ದಂಥ ಜನರು ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಆ ಮಂತ್ರಿ ಅನ್ನಂಥ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಿದ ನಂತರ ಅವನು ಜೈಲಿಗೆ ಹೋಗಿದ್ದಾನ. ಜೈಲಿಗೆ ಹೋದ ನಂತರ ಸದನದಲ್ಲಿ ಸಿದ್ದರಾಮಯ್ಯರು ಒಪ್ಕೊಂಡಿದ್ದಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಇನ್ನು 87 ಕೋಟಿ ರೂಪಾಯಿ ಕಟ್ಟಬೇಕಾಗಿದೆ ಅನ್ನೋಂಥ ಮಾತು ಸ್ವತಃ ಸಿದ್ದರಾಮಯ್ಯರು ಹೇಳಿದ ನಂತರ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಭ್ರಷ್ಟಾಚಾರ ಆಗಲೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳೋಂಥ ಕೆಲಸ ಆಗ್ತಾಯಿದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ರೀತಿ ಪಾಪದ ಕೆಲಸ ಮಾಡೋಂಥ ಟೈಮಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಪಾಪದ ಕೆಲಸ ಮಾಡೋಂಥ ಟೈಮಲ್ಲಿ ದಲಿತರನ್ನೇ ಮುಂದಿಡೋಂಥ ಕೆಲಸ ಆಗುತ್ತೆ. ಯಾವುದೇ ಪಾಪದ ಕೆಲಸ ಮಾಡಲಿ ಅಲ್ಲಿ ದಲಿತರು ಮುಂದಿಡೋಂಥ ಕೆಲಸ ಅವತ್ತಿಂದ ಇವತ್ತಿನ ತನಕ ಮುಂದಿಟ್ಕೊಂಡು ಮಾಡ್ಕೊತ ಬಂದಿದೆ.